ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಈ ಧರೆಗಿಳಿದಂಥ ಮಹಾತ್ಮರು. ಅವರ ಕುರಿತು ಒಂದು ವಚನವನ್ನು ನೋಡೋಣ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ, ಬಸವ 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 ಎಂಬುದೇ ಭಕ್ತಿ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದನ್ನು ನೋಡ್ತಾ ನೋಡ್ತಾ 12ನೇ ಶತಮಾನದಿಂದ ಇಲ್ಲಿಯವರೆಗೂ ಅದೆಷ್ಟು ಜನ ಮಹಾತ್ಮರಾಗೋಗಿರಬೇಕು, ಅದೆಷ್ಟು ಜನ ಶರಣರಾಗೋಗಿರಬೇಕು. ಪ್ರತಿಯೊಬ್ಬರಿಗೂ ಸಾಹಿತ್ಯದ ಸ್ಫೂರ್ತಿಯಾಗಿ, ಪ್ರತಿಯೊಬ್ಬರಿಗೂ ವಿಚಾರದ ಸ್ಫೂರ್ತಿಯಾಗಿ, ವಚನಗಳ ರಚಿಸಲು ಸ್ಫೂರ್ತಿಯಾಗಿ ಗುರು ಬಸವಣ್ಣನವರು ಇರುವುದು ಒಂದು ಮಹತ್ತರ ಶಕ್ತಿ ಎಂಬುದು ಖಚಿತವಾದ ವಿಷಯ. ಅವರ ನಾಮವೇ ಒಂದು ಮಂತ್ರವಿದ್ದಂತೆ ಎನ್ನುವುದಂತೂ ಸರ್ವಕಾಲಿಕ ಸತ್ಯವಾಗಿದೆ. ಅಂದಿನಿಂದ ಇಂದಿನವರೆಗೂ ಬಸವಣ್ಣನವರ ಕುರಿತು ಅಧ್ಯಯನ ಮಾಡುವುದರಲ್ಲಿಯೇ ವಿಚಾರವಂತರು ಚಿಂತನೆ ನಡೆಸುತ್ತಿದ್ದಾರೆ. ಆದರೂ ಕೂಡ ಬಸವಣ್ಣನವರ ವ್ಯಕ್ತಿತ್ವ ಸಮುದ್ರದಂತೆ, ಕರಿಯ ಕನ್ನಡಿಯಳು ಅಡಗಿಸಿದಂತೆ. ನಮಗೆಷ್ಟು ಸಾಧ್ಯವೋ ಅಷ್ಟನ್ನಷ್ಟೇ ನಾವು ಮಾತ್ರ ಅದನ್ನು ಊಹಿಸಿಕೊಂಡು, ಅದನ್ನು ಕಲ್ಪಿಸಿಕೊಂಡು, ಅವರ ವಚನಗಳ ಮುಖಾಂತರ ಅವರನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೊರತು ಬಸವಣ್ಣನವರ ವ್ಯಕ್ತಿತ್ವ ಆಕಾಶದಷ್ಟು ಎತ್ತರವೇ. ಅದಕ್ಕೆ ಕೊನೆ ಎಂಬುದಿಲ್ಲ, ಸೀಮೆ ಎಂಬುದೇ ಇಲ್ಲ. ಅಷ್ಟು ಮಹತ್ತರವಾದಂತಹ ಮಹಾನ್ ವ್ಯಕ್ತಿಗಳು ಗುರು ಬಸವಣ್ಣನವರು. ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ. ಅಂದರೆ ಈಗಾಗಲೇ ಹೇಳಿದೆ, ಜ್ಞಾನಕ್ಕೆ ಮೂಲ ಅಂದರೆ ನಾವು ಬಸವಣ್ಣನವರನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಹೋಗ್ತಾ 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 ಕೊನೆಗೆ ನಮಗೂ ಕೂಡ ಧರ್ಮದ ಬಗ್ಗೆ ಅರಿವಾಗುತ್ತದೆ, ಬಸವ ಧರ್ಮದ ತತ್ವಗಳು ಅರಿವಾಗುತ್ತದೆ. ಆವಾಗ ಮನುಷ್ಯ ಮಹಾತ್ಮನಾಗಲು ಒಂದೆರಡು ಸ್ಟೆಪ್ ಆದರೂ ಅಡಿಯಾದರೂ ಮುಂದೆ ಇಡುವ ಪ್ರಯತ್ನದಲ್ಲಿ ಇರುತ್ತಾನೆ. ಅಂದಿನ ಮಹಾತ್ಮರಾದಂಥ ಶರಣರಷ್ಟು ನಾವು ಆಗದಿದ್ದರೂ ಪರವಾಗಿಲ್ಲ, ಇಂದು ಒಂದೆರಡು ಹೆಜ್ಜೆಯನ್ನು ಸಾಧಿಸೋಣ ಎನ್ನುವಂಥ ಭಾವ ನಮ್ಮಲ್ಲಿ ಅಳವಡಿದರೂ ಸಾಕು. ಬಸವನ ಕೀರ್ತಿಯೇ ಈ ಜಗದಗಲ ಮುಗಿಲಗಲ ತುಂಬಲಿ ಎಂದೆನ್ನುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿಗಳು.